ಮೈಸೂರಿನ ಪ್ರತಿಷ್ಠಿತ ಶತಮಾನವನ್ನು ದಾಟಿ ಮುನ್ನುಗ್ತಾ ಇರ್ತಕ್ಕಂತಹ ನನ್ನ ಹೆಮ್ಮೆಯ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ನ 111ನೇ ವರ್ಷದ ವಾರ್ಷಿಕೋತ್ಸವ. ಅದರ ಜೊತೆಗೆ ಪ್ರತಿ ಬಾರಿಯೂ ನಾವು ಮಾಡೋಂತಹ ಕಾರ್ಯಕ್ರಮ ಹಿರಿಯ ಸದಸ್ಯರುಗಳಿಗೆ ಸಹಕಾರ ಸೇವಾರತ್ನ ಅಂತ ಬಿರುದು ಮತ್ತು ನಮ್ಮ ಬ್ಯಾಂಕಿನ ಸದಸ್ಯರ ಮಕ್ಕಳುಗಳು ಯಾರು ಅತ್ಯುತ್ತಮ ಪರ್ಸೆಂಟೇಜ್ ತೊಗೊಂಡಿದ್ದಾರೆ, 90+ ತೊಗೊಂಡಿದ್ದಾರೆ, ಅವ್ರಿಗೆ ವಾಡಿಕೆಯಂತೆ ಈ ಸಲ ಸಹ ನಾವು 40 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಾಗಿನೆಲೆ ಗುರುಪೀಠದ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ನಮ್ಮ ಮೈಸೂರಿನ ಹೆಮ್ಮೆಯ MLCಗಳಾದಂತಹ ಕೌಟಿಲ್ಯ ರಘು ಅವರು ಮತ್ತು ಹಿರಿಯ ಪತ್ರಕರ್ತರು, ಮುತ್ಸದ್ದಿಗಳಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಶಿವಕುಮಾರ್ ಅವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ರು. ಪ್ರತಿ ವರ್ಷದಂತೆ ಈ ಬಾರಿನೂ ಸಹ ನಾವು ನಮ್ಮ ಬ್ಯಾಂಕಿನ ಸದಸ್ಯರುಗಳಿಗೆ ಅನುಕೂಲ ಆಗೋದಕ್ಕೋಸ್ಕರ ಅನ್ನಪೂರ್ಣ ನರ್ಸಿಂಗ್ ಹೋಮ್ ಅವರ ಸಹಯೋಗ ಮತ್ತು DRM ಆಸ್ಪತ್ರೆಯ ಸಹಯೋಗ ಜೊತೆ ಉಚಿತವಾಗಿ ಕಣ್ಣಿನ ಪರೀಕ್ಷೆ, ರಕ್ತದ ಪರೀಕ್ಷೆ, BP ಪರೀಕ್ಷೆ ಜೊತೆಗೆ ಜೀವಧರ ರಕ್ತ ಕೇಂದ್ರದವರ ವತಿಯಿಂದ ಸಹಯೋಗದಿಂದ ರಕ್ತದಾನ ಶಿಬಿರವನ್ನು ಸಹ ನಾವು ಇವತ್ತು ಏರ್ಪಡಿಸಿದ್ವಿ. ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತು. ಬಹುಶಃ ಈ ಜನರಲ್ ಬಾಡಿ ಮೀಟಿಂಗಲ್ಲಿ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ಸದಸ್ಯರು ಬಂದು ಭಾಗವಹಿಸಿ ನೀವೆಲ್ಲ ನಿರ್ದೇಶಕರು, ಆಡಳಿತ ಮಂಡಳಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮಗೆ ಇವತ್ತು ಬೆಂತಟ್ಟಿದ್ದಾರೆ. ನಾವು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ನಿಜಕ್ಕೂ ಸಹ ನಮಗೆ ಹೆಮ್ಮೆ ಆಗ್ತಾ ಇದೆ. ನನ್ನ ವಿದ್ಯಾರ್ಥಿ ಜೀವನದ ನಾಯಕತ್ವದಿಂದ ನನ್ನ 22ನೇ ವರ್ಷಕ್ಕೆ ಏನು ಇತಿಹಾಸ ಹೊಂದಿರತಕ್ಕಂತಹ ಈ ಬ್ಯಾಂಕಿಗೆ ಏನು ಆಯ್ಕೆಯಾಗಿ ಬಂದಿದ್ದೆ ನಾನು ಸಹಕಾರ ತತ್ವಕ್ಕೆ, ಸಹಕಾರ ರಾಜಕಾರಣಕ್ಕೆ. ಇಲ್ಲಿಗೆ ಇದು 23ನೇ ವರ್ಷ. ನಾನು KR ಬ್ಯಾಂಕಲ್ಲಿ ನಿರ್ದೇಶಕನಾಗಿ ಇದು 23ನೇ ವರ್ಷ ರನ್ನಿಂಗು. ಇಲ್ಲಿ 2 ಬಾರಿ ಉಪಾಧ್ಯಕ್ಷನಾಗಿ, ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಜೊತೆಗೆ KR ಬ್ಯಾಂಕ್ ಅನ್ನೋದು ಮೈಸೂರಿನ ಜನಗಳಿಗೆ ಒಂದು ನಾಡಿಮಿಡಿತ ಅಂತಾರಲ್ಲ ಆ ರೀತಿ. ಯಾಕೆ ಅಂತಂದರೆ KR ಅಂದರೆ ಶ್ರೀಕೃಷ್ಣೇಂದ್ರ ಅಂತ ಹೇಳಿ ಮೈಸೂರು ಮಹಾರಾಜರು ಹೆಸರು ನಾವಿಟ್ಟು ರನ್ನಿಂಗ್ ಮಾಡ್ತಾ ಇರೋದು. ಶೆಟ್ಟಪ್ಪ ಸಿದ್ದಪ್ಪ ಅನ್ನೋ ಒಬ್ಬ ಪುಣ್ಯಾತ್ಮ ಏನು 25 ಪೈಸದ ಒಂದು ಬಂಡವಾಳದಲ್ಲಿ ಇವತ್ತು ಬ್ಯಾಂಕನ್ನು ಸ್ಥಾಪನೆ ಮಾಡಿಕೊಟ್ರು. ಇವತ್ತು ಇದು ನೂರಾರು ಕುಟುಂಬಗಳಿಗೆ, ಸಾವಿರಾರು ಕುಟುಂಬಗಳಿಗೆ ಬ್ಯಾಂಕಿನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದಕ್ಕೆ ಅವಕಾಶ ಆಗಿದೆ. ಈ ಬ್ಯಾಂಕು ಅನೇಕ ಮಾನ್ಯರು, ರಾಷ್ಟ್ರಕಮೂರ್ತಿ ಸಾಹೇಬರು, ನಮ್ಮ ವೇದಾಂತ MG ಸಾಹೇಬರು, HN ಗಂಗಾಧರ ಸಾಹೇಬರು, ಇಂಥ ಅನೇಕ ರಾಜಕೀಯ ದಿಗ್ಗಜರುಗಳು ಈ ಬ್ಯಾಂಕಲ್ಲಿ ಅಧ್ಯಕ್ಷರಾಗಿ ಸೇವೆ ಮಾಡಿ ಸಲ್ಲಿಸಿದ್ದಾರೆ. ಇಂಥ ಬ್ಯಾಂಕು ಯಶಸ್ವಿಯಾಗಿ ಇವತ್ತು 111ನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಈ ದಿನ ನಮ್ಮ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕಿನ 101ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆಯನ್ನು ಏರ್ಪಾಡು ಮಾಡಿತ್ತು. ಈ ದಿನ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ಶಿವಕುಮಾರ್ ವಿಧಾನ ಪರಿಷತ್ ಸದಸ್ಯರು, ರಘು ಕೌಟಿಲ್ಯ ಅವರು ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ ಉಪಸ್ಥಿತಿಯಲ್ಲಿ ಇವತ್ತು ಹಿರಿಯ ನಾಗರಿಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡು ಏರ್ಪಾಡು ಮಾಡಿ ಇವತ್ತು ಎಲ್ಲ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಹಿರಿಯ ಸದಸ್ಯರುಗಳು ಮತ್ತು ಬ್ಯಾಂಕಿನ ಗೌರವಾನ್ವಿತ ಸದಸ್ಯರುಗಳು ಮತ್ತು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳನ್ನು 6 ವರ್ಷ ಇತಿಹಾಸವುಳ್ಳ ಬ್ಯಾಂಕು. ಕಳೆದ ವರ್ಷ ಏನು ನಮ್ಮ ಶತದಿನೋತ್ಸವ ಕಂಡಿತ್ತು ಬ್ಯಾಂಕು, ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕು, ಅದನ್ನು ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ರು. ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರು ಮಠದ ಶ್ರೀ ಶ್ರೀ ಜಗದ್ಗುರು ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ರು. ನನಗೇನಂತಂದರೆ ಅದು 100 ವರ್ಷ ಇತಿಹಾಸ ಇರೋಂಥ ಬ್ಯಾಂಕು. ಇವತ್ತು ನಾನು ಆ ಬ್ಯಾಂಕಿನಲ್ಲಿ ಅಧ್ಯಕ್ಷ ಆಗಿದ್ದೀನಲ್ಲ, ಅದು ನನಗೆ ಭಾರಿ ಸಂತೋಷ ಉಂಟು ಮಾಡ್ತಿದೆ. ಮತ್ತು ಹಿರಿಯ ರಾಜಶೇಖರ ಮೂರ್ತಿಯವರು, H ಗಂಗಾಧರ್ ಅವರು, ವೇದಾಂತ MG ಅವರು,
ಅಂಥ ಘಟಾನುಘಟಿ ನಾಯಕರು ಇದ್ದ ಜಾಗದಲ್ಲಿ ನಾನು ಅಧ್ಯಕ್ಷ ಆಗಿದ್ದೀನಲ್ಲ, ನನ್ನಂಥ ಪುಣ್ಯವಂತ ಇನ್ಯಾರೂ ಇಲ್ಲ ಅಂತ ಹೇಳ್ತಾ ನಾನು ಗೌರವಾನ್ವಿತ ಸದಸ್ಯರುಗಳಿಗೆ ನಮಸ್ಕರಿಸಿ ಈ ದಿನ ಕಾರ್ಯಕ್ರಮ ಯಶಸ್ವಿಯಾಗಿಗೊಳಿಸಿಕೊಟ್ಟದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳಂತ. ನೂತನ ಸದಸ್ಯರುಗಳದ್ದು ನಡೀತಾ ಇದೆ. ಮತ್ತು ಡೆತ್ ಆಗಿದ್ದವ್ರದ್ದು ಅವರ ಕುಟುಂಬದಕ್ಕೆ ನಾಮಿನಿ ಆಗಿರ್ತಾರಲ್ಲ ಅವ್ರಿಗೂ ಅದನ್ನು ಮಾಡಿಕೊಡ್ತಾ ಇದ್ದೀವಿ. ಆ ಸದಸ್ಯತ್ವನ ಅವ್ರಿಗೆ ಮಾಡಿಸ್ಕೊಡ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೂ ಹೆಚ್ಚಿಗೆ ಈ ಬ್ಯಾಂಕು ನಾನು ಇಲ್ಲದೇ ಇರಲಿ, ಈ ಬ್ಯಾಂಕ್ ಯಶಸ್ವಿಯಾಗಿ ನಡೀಲಿ, ಮುನ್ನುಗ್ಲಿ ಅಂತ ಎಲ್ಲ ಕೋಆಪರೇಟಿವ್ ಬ್ಯಾಂಕಿಂದ ನಮ್ಮ ಬ್ಯಾಂಕು ಯಶಸ್ವಿಯಾಗಿ ನಡೀಲಿ ಅಂತ ಆಶಿಸ್ತೀನಿ. ಅಧ್ಯಕ್ಷ ಆದ ಮೇಲೆ ಏನು ಮೇಲಂತಸ್ತಿನಲ್ಲಿದ್ದ ಬ್ಯಾಂಕು ಕೆಳಂತಸ್ತಿನ ತಂದು ATM ಮಾಡಬೇಕು ಅಂತ ಇದ್ದೀನಿ. ಮತ್ತು IFSC ಕೋಡ್ ಇಲ್ಲ ನಮ್ಮ ಬ್ಯಾಂಕಿಗೆ, ಅದನ್ನು ತರೋದಕ್ಕೂ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಮತ್ತು ಈಗೇನು ಎಲ್ಲ ಪೇಪರ್ಲೆಸ್ ಮಾಡಿದ್ದೀನಿ ನಮ್ಮ ಬ್ಯಾಂಕಲ್ಲಿ, ಎಲ್ಲ ಕಂಪ್ಯೂಟರೈಸ್ ಮಾಡಿರೋದ್ರಿಂದ ನನಗೆ ಮೆಸೇಜ್ ಈಗ ಏನು ನಮ್ಮ ಸದಸ್ಯರುಗಳಿಗೆ ಮೆಸೇಜ್ ಹೋಗೋಂಥದ್ದು ಎಲ್ಲ ಮಾಡಿದ್ದೀನಿ ಬ್ಯಾಂಕಿನಿಂದ. ಮತ್ತು ವಿತ್ಡ್ರಾ ಮಾಡಿದ್ರೆ ಮತ್ತು ಈಗ ಡೆಪಾಸಿಟ್ ಮಾಡಿದ್ರೆ ಅದನ್ನೆಲ್ಲನೂ ಮೆಸೇಜ್ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಇದನ್ನೆಲ್ಲ ಸದಸ್ಯರುಗಳು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ.